ಬಹಳ ಹಿಂದಿನ ಕಾಲದಲ್ಲಿ ನಾರದ ಮುನಿ ಎಂಬ ಮಹಾನ್ ಋಷಿಯಿದ್ದರು. ಅವರು ಲೋಕದೆಲ್ಲೆಡೆ ಸಂಚರಿಸುತ್ತಾ ನಾರಾಯಣ ನಾರಾಯಣ ಎಂದು ಸದಾ ಜಪಿಸುತ್ತಿದ್ದರು. ಒಂದು ದಿನ ನಾರದ ಮುನಿ ಭಗವಾನ್ ವಿಷ್ಣುವನ್ನು ಭೇಟಿಯಾದರು. ವಿಷ್ಣು ನಗುತ್ತ ಹೇಳಿದರು, ನಾರದ, ನಿನ್ನ ಭಕ್ತಿಯಿಂದ ನಾನು ಸಂತೋಷಗೊಂಡಿದ್ದೇನೆ. ಅದಕ್ಕೆ ನಾರದ ಕೇಳಿದರು, ಪ್ರಭು, ಅಂದರೆ ನಾನು ನಿಮ್ಮ ಅತಿದೊಡ್ಡ ಭಕ್ತನೇ? ವಿಷ್ಣು ಸೌಮ್ಯವಾಗಿ ನಗುತ್ತ ಹೇಳಿದರು, ಇಲ್ಲ ನಾರದ, ನಿನ್ನಿಗಿಂತ ದೊಡ್ಡ ಭಕ್ತನು ಇನ್ನೊಬ್ಬನೂ ಇದ್ದಾನೆ. ನಾರದ ಗೊಂದಲಗೊಂಡರು. ಭಗವಾನ್ ವಿಷ್ಣು ನಾರದನನ್ನು ಒಂದು ಹಳ್ಳಿಯ ಸಣ್ಣ ಮನೆಯತ್ತ ಕರೆದುಕೊಂಡು ಹೋದರು. ಬೆಳಗಿನ ಹೊತ್ತಿನಲ್ಲಿ ಅಲ್ಲಿ ಒಬ್ಬ ಸರಳ ರೈತ ನಿದ್ರೆಯಿಂದ ಎದ್ದನು. ಅವನು ಕೈ ಜೋಡಿಸಿ ಪ್ರಾರ್ಥಿಸಿದನು, ನಾರಾಯಣ ನಾರಾಯಣ. ಅಷ್ಟರಲ್ಲಿ ವಿಷ್ಣು ಹೇಳಿದರು, ಈ ಭಕ್ತನನ್ನು ಇಡೀ ದಿನ ಗಮನಿಸು. ರೈತ ಬಿಸಿಲಿನಲ್ಲೇ ಹೊಲದಲ್ಲಿ ದುಡಿಯತೊಡಗಿದನು. ನಾರದ ಅವನನ್ನು ಗಮನಿಸುತ್ತಿದ್ದರು. ಆದರೆ ರೈತ ಮತ್ತೆ ದೇವರ ಹೆಸರನ್ನು ಹೇಳಲಿಲ್ಲ. ಮಧ್ಯಾಹ್ನ ಊಟ ಮಾಡುವ ಮೊದಲು ರೈತ ಮತ್ತೆ ಕೈ ಜೋಡಿಸಿದನು. ನಾರಾಯಣ ನಾರಾಯಣ ಎಂದು ಹೇಳಿ ಊಟ ಆರಂಭಿಸಿದನು. ಇಡೀ ದಿನ ದುಡಿದು ರೈತ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಮತ್ತೊಮ್ಮೆ ದೇವರನ್ನು ನೆನಪಿಸಿಕೊಂಡನು, ನಾರಾಯಣ ನಾರಾಯಣ. ನಾರದ ವಿಷ್ಣುವಿಗೆ ಹೇಳಿದರು, ಪ್ರಭು, ರೈತ ದಿನದಲ್ಲಿ ಕೇವಲ 3 ಬಾರಿ ಮಾತ್ರ ನಿಮ್ಮ ಹೆಸರನ್ನು ಹೇಳಿದನು. ವಿಷ್ಣು ಹೇಳಿದರು, ನಾರದ, ಬೆಟ್ಟದ ಮೇಲಿರುವ ಸರೋವರದಿಂದ ನೀರು ತಂದುಕೊಡು, ಒಂದು ಹನಿಯೂ ಚಿಮ್ಮಬಾರದು. ನಾರದ ನೀರಿನ ಪಾತ್ರೆ ಹಿಡಿದು ಎಚ್ಚರಿಕೆಯಿಂದ ನಡೆಯತೊಡಗಿದರು. ಅವರ ಸಂಪೂರ್ಣ ಗಮನ ನೀರಿನ ಮೇಲೆಯೇ ಇತ್ತು. ವಿಷ್ಣು ಕೇಳಿದರು, ನಾರದ, ಎಷ್ಟು ಬಾರಿ ನನ್ನ ಹೆಸರು ಜಪಿಸಿದೆ? ನಾರದ ಉತ್ತರಿಸಿದರು, ಪ್ರಭು, ಕೇವಲ 2 ಬಾರಿ. ಅಷ್ಟರಲ್ಲಿ ನಾರದನಿಗೆ ಸತ್ಯ ಅರಿವಾಯಿತು. ಭಗವಾನ್ ವಿಷ್ಣು ಹೇಳಿದರು, ನಾರದ, ಭಕ್ತಿಯೆಂದರೆ ಎಷ್ಟು ಬಾರಿ ನಾಮ ಜಪಿಸುವುದಲ್ಲ. ಭಕ್ತಿಯಲ್ಲಿ ಮುಖ್ಯವಾದುದು ಪ್ರೀತಿ ಮತ್ತು ಶುದ್ಧ ಮನಸ್ಸು. ಈ ಕಥೆಯಿಂದ ನಾರದನು ತಿಳಿದುಕೊಂಡನು, ದೇವರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಾನೆ. ನಿಜವಾದ ಭಕ್ತಿಯೆಂದರೆ ಹೃದಯಪೂರ್ವಕ ಪ್ರೀತಿ ಮತ್ತು ನಿಷ್ಠೆ.